ಆ್ಯಕ್ಚುಲಿ ಇಲ್ಲಿ ನಮ್ಮ KSRTC ಅಲ್ಲಿ ಕೆಲಸ ಮಾಡ್ತಿರಕ್ಕಂಥ ನಮ್ಮ ಮಂಜುನಾಥ್ ಸರ್ ಮನೇಲಿದ್ದೀವಿ ಇವತ್ತು. ಸೊ ಇವ್ರ ಮನೇಲಿ ಏನಪ್ಪ ಪ್ರಾಬ್ಲಮ್ ಅಂತ ಅಂದರೆ ಅವರ ತಾಯಿಯವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು. ಈಗ ಆಲ್ರೆಡಿ 3 ವರ್ಷದಿಂದ ಅವ್ರಿಗೆ ಆಪ್ರೇಷನ್ ಕೂಡ ಮಾಡಿಸಿದ್ದಾರೆ. 5 ವರ್ಷ ಆಯಿತು ಆಪ್ರೇಷನ್ ಮಾಡಿಸಿ, ಒಂದು ಬ್ರೆಸ್ಟ್ ಕೂಡ ತೆಗೆದಿದ್ದಾರೆ. ಸೊ ಆವಾಗಿಂದ ಅವರು ಬೆಡ್ ರಿಡನ್ ಆಗಿದ್ದರು. ಸೊ ಇವರಿಗೆ ನಾವು ಈ ಬಯೋಟಮ್ ಪ್ರಾಡಕ್ಟನ್ನು ಕೊಟ್ಟಿದ್ದೀವಿ. ಈಗ ಆಲ್ರೆಡಿ ಇವರು ಯೂಸ್ ನೋಡ್ತಾ ಇರ್ಬೋದು, ಇಲ್ಲಿ ಈ ಬಯೋಟಮ್ ಪ್ರಾಡಕ್ಟನ್ನ ಕೊಟ್ಟಿದ್ದೀವಿ. ಈ 7 ದಿನದಲ್ಲಿ ಇವರಿಗೆ ಬಂದಂಥ ರಿಸಲ್ಟ್ ಏನು, ಈಗ ಆಲ್ರೆಡಿ ಎಷ್ಟೋ ಮಾತ್ರೆಗಳನ್ನ ಮತ್ತು ಹಾಸ್ಪಿಟ್ಲಿಗೆ ಖರ್ಚು ಮಾಡಿದ್ದಾರೆ. ಸೊ ನಮ್ಮದು ಒನ್ ಟೈಮ್ ಪರ್ಚೇಸ್ ಮಾಡಿರೋಂಥ ಒಂದು ಪ್ರಾಡಕ್ಟು. ಸೊ ಇದರಿಂದ ಏನೆಲ್ಲ ಉಪಯೋಗ ಆಯಿತು ನಾವು ಅವ್ರ ಬಾಯಲ್ಲೇ ಕೇಳೋಣ. ನಮ್ಮ ಈ ಬಯೋಟಮ್ ಪ್ರಾಡಕ್ಟ್ನ ಯೂಸ್ ಮಾಡಿದ್ಮೇಲೆ ಏನು ಬೆನಿಫಿಟ್ ಆಯಿತು ಅನ್ನೋದನ್ನ ಅವ್ರನ್ನ ಕೇಳೋಣ. ಅಮ್ಮ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ದು ಯಾವ ಊರು, ಏನು ನಿಮ್ಗೆ ಬಂದಂಥ ರಿಸಲ್ಟ್ ಏನು ಹೇಳಿ ಸರ್. ಸರ್, ನಮ್ಮದು ಇದೇ ಗಾಯತ್ರಿಪುರ, ಮೈಸೂರು. ನಾವು ವಾಸದಾರ. ಎಲ್ಲಿ ಕೆಲಸ ಮಾಡ್ತಿದ್ದೀರಿ ನೀವು? ನಾವು KSRTC ಬನ್ನಿ ಮಂಟಪದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಮೂರನೇ ಘಟಕದಲ್ಲಿ ರಾಜಂ ಸರ್ ಡ್ರೈವರಾಗಿ ಓಡ್ತಾ ಇದ್ದೀನಿ. ಇದು ನಮ್ಮ ತಾಯಿಗೆ ಬೆಡ್ ರಿಡನ್ ಆಯಿತು. ಅವರು 7-8 ವರ್ಷದಿಂದ ಮೇಲೆ ಮಾಡಲ್ಲ, ಜಾಸ್ತಿ ಓಡಾಡಲ್ಲ, ಕೈ ಕಾಲು ಎಳ್ತಾ ಸುಸ್ತು, ಮತ್ತು ಕ್ಯಾನ್ಸರ್ ಆಗಿತ್ತು. ಕ್ಯಾನ್ಸರ್ ಆಗಿರೋದ್ರಿಂದ ಆಪ್ರೇಷನ್ ಎಲ್ಲ ಮಾಡಿಸಿದ್ವಿ. ಆದರೂ ಹೊಟ್ಟೆಗೆ ತಿನ್ನಲ್ಲ, ಊಟ ಮಾಡಲ್ಲ, ಏನಿಲ್ಲ, ಸುಸ್ತು ಸಿಕ್ಕಾವಡೆ, ಕೈ ಕಾಲೆಲ್ಲ ಎಳ್ಕೊಂಡು ತುಂಬಾ ವೀಕ್ನೆಸ್ ಆಗಿ ನಡ್ದಾಡಕ್ಕಾಗ್ತಿರ್ಲಿಲ್ಲ. ಈಗ ತಗೊಂಡು ಇದು 7 ದಿನಕ್ಕೆ ಇವರು ಎಷ್ಟು ಚೇತರಿಸ್ಕೊಂಡು ತಾವೇ ಎದ್ದು ಎಲ್ಲ ಮನೆ ಅವರೇ ಬಿಸಿನೀರು ಕಾಯಿಸ್ಕೊಂಡು ಕುಡಿದು ಊಟ ಮಾಡ್ತಾ ಇರೋದು ನೋಡಿದ್ರೆ ನಮ್ಗೆ ಖುಷಿ ಆಗ್ತಾ ಇದೆ. ಈಗ ತಗೊಂಡು 7 ದಿನಕ್ಕೆ ಇವರು ಅವರೇ ಓಡಾಡಿ ಈಗ ತಾವೇ ಎದ್ದು ಎಲ್ಲ ರಿಟರ್ನ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಮನೇಲಿ ದೇವ್ರ ಪೂಜೆ ಕೂಡ ಮಾಡಿದ್ದಾರೆ ಅವರೇನೆ. ಹಾಗಾಗಿ ತುಂಬಾ ಅನುಕೂಲ ಆಗಿದೆ ನಮ್ಗೆ ಈ ಮ್ಯಾಗ್ನೆಟ್ ಹಾಸಿಗೆ ತಗೊಂಡಿರೋದು. ಯಾಕಂದ್ರೆ ನಾವು ಸುಮಾರು ಎಲ್ಲಾ ತರ ಮ್ಯಾಗ್ನೆಟ್ ಅವು ಎಲ್ಲ ಯೂಸ್ ಮಾಡಿದ್ವಿ. ಇದು 7 ದಿನದಲ್ಲಿ ಇಷ್ಟೊಂದು ಕೆಲಸ ಮಾಡ್ತಾ ಇದೆ ಅಂದ್ರೆ ಈಗ ಅವರು ಮುಗ್ದಲ್ಲಿ ಕಳೆ ನೋಡಿ ಅವರು ನೀವು ಲೋಕಲ್ ಪ್ರಾಡಕ್ಟ್ಗೂ ಬ್ರಾಂಡೆಡ್ ಪ್ರಾಡಕ್ಟ್ಗೂ ವ್ಯತ್ಯಾಸ ಏನಪ್ಪ ಅಂದ್ರೆ ನೀವು ಹೇಳಿದ್ರಿ ಅವಾಗಲೇ ಯಾವುದೋ ಬೇರೆ ಮ್ಯಾಗ್ನೆಟ್ ಎಲ್ಲ ಯೂಸ್ ಮಾಡಿದ್ವಿ ಅಂತ. ಸೊ ಇದು ಒರಿಜಿನಲ್ಲು ಈ ಬಯೋಟೋರಿಯಂ ಪ್ರಾಡಕ್ಟು ನಿಯೋಡೈನಿಯಮಿಂದ ಮಾಡಿರೋಂಥ ಒಂದು ಪ್ರಾಡಕ್ಟು. ಅದು ಬೆನಿಫಿಟ್ಟು ನಿಮಗೆ ಸಿಕ್ಕಿದೆ. ಅಮ್ಮ, ನಿಮ್ಗೆ ಅನಿಸುತ್ತೆ? ನೀವೊಂದು 2 ಮಾತು ಹೇಳ್ಬಿಡಿ. ನನಗೆ ಇದು ತಗೊಂಡ್ಮೇಲೆ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತಾ ಇದೆ. ಈ 7 ದಿವಸದಲ್ಲಿ ಇಷ್ಟ ಆಗೈತೆ ಅಂದರೆ ಸ್ವಲ್ಪ ಎದ್ದು ಓಡಾಡ್ತೀನಿ ನಾನೇ. ಸ್ವಲ್ಪ ಏನೋ ಆದಷ್ಟು ಊಟನೂ ತಿಂತೀನಿ. ಈ ಪರವಾಗಿಲ್ಲ ಅನ್ನಿಸ್ತಾ ಇದೆ. ವೆಯ್ಟ್ ಎಲ್ಲ ಕಡಿಮೆ ಆಗಿದ್ದಾರೆ. ಬಿಪಿನೂ ಕಡಿಮೆ ಆಗಿದೆ. BP ನಾರ್ಮಲ್ 85 ಬಂದ್ಬಿಟ್ಟಿದೆ. ಈಗ ಮಕ್ಕಳಲ್ಲಿ ಈ ಥರ ಕಳೆನೇ ಇರಲಿಲ್ಲ ಅವ್ರಿಗೆ ನಮ್ಮ ಹರಿಸಾಗರ್ ಡಾಕ್ಟ್ರಿಗೆ ಎಷ್ಟು ಅಂದರೆ ನಮಸ್ಕಾರ ಮಾಡೋದು ಸಾಲದು. ಹಾಗೆ ನಿಮಗೂ ಕೂಡ ಇರಲಿ ಸರ್.